ಪೊಲೀಸರು ಅದನ್ನ ಹತ್ತಿಕ್ಕೋದಕ್ಕೆ ಲಾಠಿ ಚಾರ್ಜ್ ಮಾಡಿದ್ರು. ಪರಿಸ್ಥಿತಿ ತಿಳಿಗೊಳಿಸೋ ನಿಟ್ಟಿನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಇಡೀ ರಾಜ್ಯಾದ್ಯಂತಲೂ ಕೂಡ ಪ್ರತಿಭಟನೆ ಆಯಿತು ಪಂಚಮಸಾಲಿಗರಿಂದ. ಈ ಲಾಠಿ ಚಾರ್ಜ್ ವಿಚಾರ, ಪೊಲೀಸರ ಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಪೊಲೀಸರ ನಡೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಈಗ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ನಮ್ಮದೇನು ತಕರಾರಿಲ್ಲ. ಆದ್ದರಿಂದ ಎಲ್ಲವೂ ಕೂಡ ಸಂವಿಧಾನದ ರೀತಿ ಇರಬೇಕಲ್ವಾ. ಹಿಂದಿನ ಸರ್ಕಾರ BJP ಸರ್ಕಾರ ಅವರಿಗೆ ಟೋಪಿ ಹಾಕ್ಬಿಟ್ಟದೆ. ಈಗ ಪ್ರತಿಭಟನೆ ಮಾಡ್ತೀವಿ ಅಂತ ಇದ್ದಾರಲ್ಲ, ಅಫಿಡವಿಟ್ ಹಾಕ್ದವ್ರು ಯಾರು? ಕೋರ್ಟ್ ಮುಂದೆ, ಹೈಕೋರ್ಟ್ ಮುಂದೆ. ಹೈಕೋರ್ಟ್ ಮುಂದೆ ಅಫಿಡವಿಟ್ ಹಾಕ್ದವ್ರು ಯಾರು ರೀ? ಇರ್ತೀವಿ. ದೇರ್ ಆರ್ 4 categories. Category 1, Category 2A, Category 2B, Category 3A, Category 3B. ಯಾರ್ಯಾರು ಬರ್ತಾರೆ ಗೊತ್ತಾ? 1A ಮೋಸ್ಟ್ ಬ್ಯಾಕ್ವರ್ಡ್, 1ನಲ್ಲಿ Category 1ನಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್, Category 2A ಮೋರ್ ಬ್ಯಾಕ್ವರ್ಡ್, Category 3A ಒಕ್ಕಲಿಗರು ಬರ್ತಾರೆ, ಒಕ್ಕಲಿಗರು ಮತ್ತು ಪೊಲೀಸರು ಅದನ್ನ ಹತ್ತಿಕ್ಕೋದಕ್ಕೆ ಲಾಠಿ ಚಾರ್ಜ್ ಮಾಡಿದ್ರು. ಪರಿಸ್ಥಿತಿ ತಿಳಿಗೊಳಿಸೋ ನಿಟ್ಟಿನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಇಡೀ ರಾಜ್ಯಾದ್ಯಂತಲೂ ಕೂಡ ಪ್ರತಿಭಟನೆ ಆಯಿತು ಪಂಚಮಸಾಲಿಗರಿಂದ. ಈ ಲಾಠಿ ಚಾರ್ಜ್ ವಿಚಾರ, ಪೊಲೀಸರ ಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಪೊಲೀಸರ ನಡೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಈಗ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ನಮ್ಮದೇನು ತಕರಾರಿಲ್ಲ. ಆದ್ದರಿಂದ ಎಲ್ಲವೂ ಕೂಡ ಸಂವಿಧಾನದ ರೀತಿ ಇರಬೇಕಲ್ವಾ. ಹಿಂದಿನ ಸರ್ಕಾರ BJP ಸರ್ಕಾರ ಅವರಿಗೆ ಟೋಪಿ ಹಾಕ್ಬಿಟ್ಟದೆ. ಈಗ ಪ್ರತಿಭಟನೆ ಮಾಡ್ತೀವಿ ಅಂತ ಇದ್ದಾರಲ್ಲ, ಅಫಿಡವಿಟ್ ಹಾಕ್ದವ್ರು ಯಾರು? ಕೋರ್ಟ್ ಮುಂದೆ, ಹೈಕೋರ್ಟ್ ಮುಂದೆ. ಹೈಕೋರ್ಟ್ ಮುಂದೆ ಅಫಿಡವಿಟ್ ಹಾಕ್ದವ್ರು ಯಾರು ರೀ? ಇರ್ತೀವಿ. ದೇರ್ ಆರ್ 4 categories. Category 1, Category 2A, Category 2B, Category 3A, Category 3B. ಯಾರ್ಯಾರು ಬರ್ತಾರೆ ಗೊತ್ತಾ? 1A ಮೋಸ್ಟ್ ಬ್ಯಾಕ್ವರ್ಡ್, 1ನಲ್ಲಿ Category 1ನಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್, Category 2A ಮೋರ್ ಬ್ಯಾಕ್ವರ್ಡ್, Category 3A ಒಕ್ಕಲಿಗರು ಬರ್ತಾರೆ, ಒಕ್ಕಲಿಗರು ಮತ್ತು ಪೊಲೀಸರು ಅದನ್ನ ಹತ್ತಿಕ್ಕೋದಕ್ಕೆ ಲಾಠಿ ಚಾರ್ಜ್ ಮಾಡಿದ್ರು. ಪರಿಸ್ಥಿತಿ ತಿಳಿಗೊಳಿಸೋ ನಿಟ್ಟಿನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಇಡೀ ರಾಜ್ಯಾದ್ಯಂತಲೂ ಕೂಡ ಪ್ರತಿಭಟನೆ ಆಯಿತು ಪಂಚಮಸಾಲಿಗರಿಂದ. ಈ ಲಾಠಿ ಚಾರ್ಜ್ ವಿಚಾರ, ಪೊಲೀಸರ ಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಪೊಲೀಸರ ನಡೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಈಗ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ನಮ್ಮದೇನು ತಕರಾರಿಲ್ಲ. ಆದ್ದರಿಂದ ಎಲ್ಲವೂ ಕೂಡ ಸಂವಿಧಾನದ ರೀತಿ ಇರಬೇಕಲ್ವಾ. ಹಿಂದಿನ ಸರ್ಕಾರ BJP ಸರ್ಕಾರ ಅವರಿಗೆ ಟೋಪಿ ಹಾಕ್ಬಿಟ್ಟದೆ. ಈಗ ಪ್ರತಿಭಟನೆ ಮಾಡ್ತೀವಿ ಅಂತ ಇದ್ದಾರಲ್ಲ, ಅಫಿಡವಿಟ್ ಹಾಕ್ದವ್ರು ಯಾರು? ಕೋರ್ಟ್ ಮುಂದೆ, ಹೈಕೋರ್ಟ್ ಮುಂದೆ. ಹೈಕೋರ್ಟ್ ಮುಂದೆ ಅಫಿಡವಿಟ್ ಹಾಕ್ದವ್ರು ಯಾರು ರೀ? ಇರ್ತೀವಿ. ದೇರ್ ಆರ್ 4 categories. Category 1, Category 2A, Category 2B, Category 3A, Category 3B. ಯಾರ್ಯಾರು ಬರ್ತಾರೆ ಗೊತ್ತಾ? 1A ಮೋಸ್ಟ್ ಬ್ಯಾಕ್ವರ್ಡ್, 1ನಲ್ಲಿ Category 1ನಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್, Category 2A ಮೋರ್ ಬ್ಯಾಕ್ವರ್ಡ್, Category 3A ಒಕ್ಕಲಿಗರು ಬರ್ತಾರೆ, ಒಕ್ಕಲಿಗರು ಮತ್ತು ಪೊಲೀಸರು ಅದನ್ನ ಹತ್ತಿಕ್ಕೋದಕ್ಕೆ ಲಾಠಿ ಚಾರ್ಜ್ ಮಾಡಿದ್ರು. ಪರಿಸ್ಥಿತಿ ತಿಳಿಗೊಳಿಸೋ ನಿಟ್ಟಿನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಇಡೀ ರಾಜ್ಯಾದ್ಯಂತಲೂ ಕೂಡ ಪ್ರತಿಭಟನೆ ಆಯಿತು ಪಂಚಮಸಾಲಿಗರಿಂದ. ಈ ಲಾಠಿ ಚಾರ್ಜ್ ವಿಚಾರ, ಪೊಲೀಸರ ಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಪೊಲೀಸರ ನಡೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಈಗ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ನಮ್ಮದೇನು ತಕರಾರಿಲ್ಲ.
ಆದ್ದರಿಂದ ಎಲ್ಲವೂ ಕೂಡ ಸಂವಿಧಾನದ ರೀತಿ ಇರಬೇಕಲ್ವಾ. ಹಿಂದಿನ ಸರ್ಕಾರ BJP ಸರ್ಕಾರ ಅವರಿಗೆ ಟೋಪಿ ಹಾಕ್ಬಿಟ್ಟದೆ. ಈಗ ಪ್ರತಿಭಟನೆ ಮಾಡ್ತೀವಿ ಅಂತ ಇದ್ದಾರಲ್ಲ, ಅಫಿಡವಿಟ್ ಹಾಕ್ದವ್ರು ಯಾರು ಕೋರ್ಟ್ ಮುಂದೆ, ಹೈಕೋರ್ಟ್ ಮುಂದೆ? ಹೈಕೋರ್ಟ್ ಮುಂದೆ ಅಫಿಡವಿಟ್ ಹಾಕ್ದವ್ರು ಯಾರು ರೀ? ಇರ್ತೀವಿ. ದೇರ್ ಆರ್ 4 categories. Category 1, Category 2A, Category 2B, Category 3A, Category 3B. ಯಾರ್ಯಾರು ಬರ್ತಾರೆ ಗೊತ್ತಾ? 1A ಮೋಸ್ಟ್ ಬ್ಯಾಕ್ವರ್ಡ್, 1ನಲ್ಲಿ Category 1ನಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್, Category 2A ಮೋರ್ ಬ್ಯಾಕ್ವರ್ಡ್, Category 3A ಒಕ್ಕಲಿಗರು ಬರ್ತಾರೆ, ಒಕ್ಕಲಿಗಸು ಮತ್ತು ಪೊಲೀಸರು ಅದನ್ನ ಹತ್ತಿಕ್ಕೋದಕ್ಕೆ ಲಾಠಿ ಚಾರ್ಜ್ ಮಾಡಿದ್ರು. ಪರಿಸ್ಥಿತಿ ತಿಳಿಗೊಳಿಸೋ ನಿಟ್ಟಿನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಇಡೀ ರಾಜ್ಯಾದ್ಯಂತಲೂ ಕೂಡ ಪ್ರತಿಭಟನೆ ಆಯಿತು ಪಂಚಮಸಾಲಿಗರಿಂದ. ಈ ಲಾಠಿ ಚಾರ್ಜ್ ವಿಚಾರ, ಪೊಲೀಸರ ಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಪೊಲೀಸರ ನಡೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಈಗ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ನಮ್ಮದೇನು ತಕರಾರಿಲ್ಲ. ಆದ್ದರಿಂದ ಎಲ್ಲವೂ ಕೂಡ ಸಂವಿಧಾನದ ರೀತಿ ಇರಬೇಕಲ್ವಾ. ಹಿಂದಿನ ಸರ್ಕಾರ BJP ಸರ್ಕಾರ ಅವರಿಗೆ ಟೋಪಿ ಹಾಕ್ಬಿಟ್ಟದೆ. ಈಗ ಪ್ರತಿಭಟನೆ ಮಾಡ್ತೀವಿ ಅಂತ ಇದ್ದಾರಲ್ಲ, ಅಫಿಡವಿಟ್ ಹಾಕ್ದವ್ರು ಯಾರು ಕೋರ್ಟ್ ಮುಂದೆ, ಹೈಕೋರ್ಟ್ ಮುಂದೆ? ಹೈಕೋರ್ಟ್ ಮುಂದೆ ಅಫಿಡವಿಟ್ ಹಾಕ್ದವ್ರು ಯಾರು ರೀ? ಇರ್ತೀವಿ. ದೇರ್ ಆರ್ 4 categories. Category 1, Category 2A, Category 2B, Category 3A, Category 3B. ಯಾರ್ಯಾರು ಬರ್ತಾರೆ ಗೊತ್ತಾ? 1A ಮೋಸ್ಟ್ ಬ್ಯಾಕ್ವರ್ಡ್, 1ನಲ್ಲಿ Category 1ನಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್, Category 2A ಮೋರ್ ಬ್ಯಾಕ್ವರ್ಡ್, Category 3A ಒಕ್ಕಲಿಗರು ಬರ್ತಾರೆ, ಒಕ್ಕಲಿಗಸು ಮತ್ತು ಪೊಲೀಸರು ಅದನ್ನ ಹತ್ತಿಕ್ಕೋದಕ್ಕೆ ಲಾಠಿ ಚಾರ್ಜ್ ಮಾಡಿದ್ರು. ಪರಿಸ್ಥಿತಿ ತಿಳಿಗೊಳಿಸೋ ನಿಟ್ಟಿನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಇಡೀ ರಾಜ್ಯಾದ್ಯಂತಲೂ ಕೂಡ ಪ್ರತಿಭಟನೆ ಆಯಿತು ಪಂಚಮಸಾಲಿಗರಿಂದ. ಈ ಲಾಠಿ ಚಾರ್ಜ್ ವಿಚಾರ, ಪೊಲೀಸರ ಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಪೊಲೀಸರ ನಡೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಈಗ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ನಮ್ಮದೇನು ತಕರಾರಿಲ್ಲ. ಆದ್ದರಿಂದ ಎಲ್ಲವೂ ಕೂಡ ಸಂವಿಧಾನದ ರೀತಿ ಇರಬೇಕಲ್ವಾ. ಹಿಂದಿನ ಸರ್ಕಾರ BJP ಸರ್ಕಾರ ಅವರಿಗೆ ಟೋಪಿ ಹಾಕ್ಬಿಟ್ಟದೆ. ಈಗ ಪ್ರತಿಭಟನೆ ಮಾಡ್ತೀವಿ ಅಂತ ಇದ್ದಾರಲ್ಲ, ಅಫಿಡವಿಟ್ ಹಾಕ್ದವ್ರು ಯಾರು ಕೋರ್ಟ್ ಮುಂದೆ, ಹೈಕೋರ್ಟ್ ಮುಂದೆ? ಹೈಕೋರ್ಟ್ ಮುಂದೆ ಅಫಿಡವಿಟ್ ಹಾಕ್ದವ್ರು ಯಾರು ರೀ? ಇರ್ತೀವಿ. ದೇರ್ ಆರ್ 4 categories. Category 1, Category 2A, Category 2B, Category 3A, Category 3B. ಯಾರ್ಯಾರು ಬರ್ತಾರೆ ಗೊತ್ತಾ? 1A ಮೋಸ್ಟ್ ಬ್ಯಾಕ್ವರ್ಡ್, 1ನಲ್ಲಿ Category 1ನಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್, Category 2A ಮೋರ್ ಬ್ಯಾಕ್ವರ್ಡ್, Category 3A ಒಕ್ಕಲಿಗರು ಬರ್ತಾರೆ, ಒಕ್ಕಲಿಗಸು ಮತ್ತು